ಒಳ್ಳೆ ಯೋಜನೆ ಹಳ್ಳ ಹಿಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಜಲಜೀವನ್ ಮಿಷನ್ ಮೇನ್ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಯೋಜನೆ ಏನೋ ಚೆನ್ನಾಗಿದೆ, ಆದರೆ ಅದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಅಷ್ಟೇ ನೀಟಾಗಿ ಆ ಒಂದು ಯೋಜನೆ ಜಾರಿಯಾಗಿದೆಯಾ ಅಂತ ನೋಡಿದ್ರೆ ಆಲ್ಮೋಸ್ಟ್ ಇಲ್ಲ. ಬಹುತೇಕ ಕಡೆ ಅದನ್ನ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ದಂತಿದೆ, ದುಡ್ಡು ಹೊಡೆಯೋದಕ್ಕೆ ಒಂದು ಯೋಜನೆ ಮಾಡ್ದಂತಿದೆ. ಆ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು. ದಾವಣಗೆರೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಜನ. ಬೇಸಿಕ್ ನೀಡನ್ನ ಕೂಡ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳು. ನೀರು, ರೋಡು, ಚರಂಡಿ, ಲೈಟು ಇದನ್ನು ಕೊಡೋಕ್ಕಾಗಲ್ಲ ಅಂದರೆ ಇದ್ದೇನು ಪ್ರಯೋಜನ ಇವರು? ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿಯಲ್ಲಿ ನೀರಿಲ್ಲ. ಅದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಕಳೆದ 4 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಜಲಜೀವನ್ ಮಿಷನ್ ಯೋಜನೆ ಜಾರಿ ಫೇಲ್ ಆಗಿದೆ. ಅಲ್ಲಿ ನಲ್ಲಿ ಅಳವಡಿಸಿ ವರ್ಷ ಕಳೆದ್ರೂ ಕೂಡ ಹನಿ ನೀರು ಬರ್ತಾ ಇಲ್ಲ. ವರ್ಷಗಳೇ ಕಳೆದೋಗ್ಬಿಟ್ಟಿದ್ದಾರೆ. ನಲ್ಲಿಯನ್ನು ಅಳವಡಿಸಿ ಮನೆ ಮನೆಗೆ ನಲ್ಲಿ ಹಾಕಿದ್ರು ನೀರು ಮಾತ್ರ ಬರ್ತಾ ಇಲ್ಲ. ಕೆಟ್ಟು ಹೋಗಿರುವಂಥದ್ದು ಗ್ರಾಮದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟೋಗಿದೆ. ಕೆಲವೊಂದು ಕಡೆ ಜಲ್ ಜೀವನ್ ಮಿಷನ್ ಬಂದ ಬಳಿಕ, ಆ ಗ್ರಾಮಗಳಲ್ಲಿ ಹಾಕಿದ ಬಳಿಕ ಈ ಕುಡಿಯುವ ನೀರಿನ ಘಟಕ ಇದೆಯಲ್ಲ, ಎಷ್ಟೋ ಕಡೆ ಬಂದ್ ಮಾಡಿಬಿಟ್ಟಿದೆ. ಅದು ಬಂದ್ಬಿಟ್ಟಿದೆಯಲ್ಲ, ಸೊ ಹೀಗಾಗಿ ಇದೇನು ಬೇಕಾಗಿಲ್ಲ ಅಂತ ಬಂದ್ ಮಾಡಿದ್ದಾರೆ. ಕೆಟ್ಟೋದ್ರೆ ಮುಗ್ದೆ ಹೋಯ್ತು ಕತೆ. ಹಂಗೆ ಆಗಿರೋದು ಇಲ್ಲೂ ಕೂಡ. ದುಡ್ಡು ಕೊಟ್ಟು ಕುಡಿಲಿಕ್ಕೆ ನೀರು ಖರೀದಿಸುವಂತ ಪರಿಸ್ಥಿತಿ ಇದೆ. ಜಗಳೂರು ಪಟ್ಟಣದಿಂದ 1 ಕಿಲೋಮೀಟರ್ ದೂರದ ಗ್ರಾಮಕ್ಕೆ ಹೋಗಬೇಕಿದು. ಬೋರ್ವೆಲ್ ಇದ್ರೂ ಕೂಡ ಬರೀ ಫ್ಲೋರೈಡ್ ಯುಕ್ತ ನೀರು. ಇದು ಬೋರ್ವೆಲ್ ಇದೆ, ಫ್ಲೋರೈಡ್ ಯುಕ್ತ ನೀರು ಬರ್ತಾ ಇದೆ. ಸೊ ಅದರಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬೋರ್ವೆಲ್ ನೀರನ್ನು ಕುಡಿಯೋದಕ್ಕೆ ಆಗ್ತಾ ಇಲ್ಲ. ಚರಂಡಿಯಲ್ಲಿಯೇ ಪೈಪ್ ಲೈನ್ ಅಳವಡಿಸಿದ್ರಿಂದ ಬೋರ್ವೆಲ್ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ. ಇಂಥ ಹೀನವಾದಂಥ ಪರಿಸ್ಥಿತಿ ನೋಡಿ. ಕುಡಿಯೋ ನೀರಿಗೋಸ್ಕರನೂ ಕೂಡ ಈ ಕಾಲದಲ್ಲೂ ಹೋರಾಟ ಮಾಡಬೇಕು. ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ 4 ವರ್ಷದಿಂದನೂ ಕೂಡ ಒಬ್ರು ಕೈಲೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಅಲ್ಲಿನ ಜನ ಏನು ಮಾತನಾಡಿದ್ರು ನೋಡೋಣ. ನಮ್ಮೂರಲ್ಲಿ ನೀರಿನ ಅಭಾವ ತುಂಬ ಇದೆ ಸರ್. ಆದರೆ ಎನಿ ಟೈಮು ನೀರಿರಲ್ಲ. ಆ ನೀರು ಗಂಟೆ ಏನು 9 ಗಂಟೆ, 6 ಗಂಟೆಯಿಂದ 9 ಗಂಟೆ. ಅದು ಕರೆಂಟ್ ಇದ್ದರೆ ಮಾತ್ರ ನೀರು ಬರುತ್ತೆ ಸರ್. ಅದನ್ನು ನೀರಂತೂ ಬರೀ ಉಪ್ಪು ನೀರು ಸರ್. ಅದರಿಂದ ಏನು ಪ್ರಯೋಜನವೇ ಇಲ್ಲ. ಅದು ಏನು ಅನಿವಾರ್ಯ ನಮಗೆ, ಏನು ಅದು ಇಲ್ಲದೆ ಅದು ಗೊತ್ತಿಲ್ಲ ಅನ್ನೋ ರೀತಿ ಆಗ ಸರ್ ನಮ್ಮೂರಲ್ಲಿ. ಆದರೆ ಮತ್ತೆ ಚರಂಡಿಗಳಲ್ಲಿ ಇಳಿದು ನೀರು ಹಿಡಿತೀವಿ ಸರ್ ನಾವು. ಪೈಪೆಲ್ಲ ಚರಂಡಿಯಲ್ಲೇ ಸರ್. ಅದರಿಂದ ಮತ್ತೆ ಅದೆಲ್ಲ ಹೋಲ್ಸ್ ಎಲ್ಲ ಇರುತ್ತೆ. ಆ ಹೋಲ್ಸಿಂದ ಮತ್ತೆ ನೀರು ಬಂದು ಅದರಿಂದ ಸಾಕಷ್ಟು ವಾಂತಿ ಭೇದಿ ಮಕ್ಕಳಿಗೆ ಇನ್ನಿತರ ರೋಗಗಳು ಬರ್ತವೆ ಸರ್. ಮತ್ತು ಫಿಲ್ಟರ್ ನೀರು ವ್ಯವಸ್ಥೆ ಅಂತ ಸುಮ್ಮನೆ ಊರಿಗೊಂದು ಟ್ಯಾಂಕ್ ಅಂತ ಆಯ್ತು ಸರ್. ಆದರೆ ಅಲ್ಲಿ 1 ವರ್ಷ ಆಯಿತು ಹಾಳಾಗಿ. ಮತ್ತು ಅದಕ್ಕೆ ಯಾರೂ ಕ್ರಮ ಕೈಗೊಂಡಿಲ್ಲ. ಅದೇ ಏನು ಫಿಲ್ಟರ್ ನೀರು ಮನೆ ಮುಂದೆ ಬರ್ತದೆ ಸರ್. ಅದು ಏನು ಅನಿವಾರ್ಯ, ನಾವಿದ್ರೆ ಇಟ್ಕೋಬೇಕು, ಇಲ್ಲಾಂದರೆ ಇಲ್ಲ. ಜಗಳೂರು ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕೂಡ ನೀರಿನ ಸಮಸ್ಯೆ ಇದೆ, ಭಾಳ ಸಮಸ್ಯೆ ಇದೆ. ಎಲ್ಲ ಪೈಪ್ ಲೈನ್ಗಳು ಚರಂಡಿಯಲ್ಲಿರೋದ್ರಿಂದ ಜನಗಳಿಗೆ ಭಾಳ ರೋಗ ರುಜಿನ ಬರ್ತಾ ಇದೆ. ಮತ್ತು ಫಿಲ್ಟ್ರು ಕೂಡ ಭಾಳ ವರ್ಷಗಳಿಂದ ಅದು ಕೂಡ ಕೆಲಸ ಮಾಡ್ತಾಯಿಲ್ಲ. ಅದು ಕೂಡ ನಾವು ಅಧಿಕಾರಿಗಳಿಗೆ ಹೋಗಿ ಆಫೀಸ್ಗೆ ಹೋಗಿ ಹೇಳಿದ್ರು ಕೂಡ ಬರ್ತೀವಿ, ಕಳಿಸ್ತೀವಿ, ಮಾಡಿಸ್ತೀವಿ ಹಾಗೆ ಅಂತೇಳಿ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ರು ಹೊರತು ಯಾವುದೇ ರೀತಿಯಾದ ನಮ್ಮೂರಿಗೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಯಾರ ಕೈಲಿಂದ ಆಗ್ತಾಯಿಲ್ಲ. ಅಧಿಕಾರಿಗಳು ಮೊದಲನೇದಾಗಿ ವಿಫಲವಾಗಿದ್ದಾರಿಲ್ಲ ಮೂರಿನ ಇದರಲ್ಲಿ. ಯಾಕಪ್ಪ ಅಂದರೆ ಇಲ್ಲಿ ಬಂದು ನೋಡಿದರೆ ಚರಂಡಿ ಕ್ಲೀನ್ ಮಾಡೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ. ಚರಂಡಿ ಒಳಗೆ ಪೈಪ್ ಕಡಿಗೆ ಹಾಕಿ ಒಳ್ಳೆ ನೀರು ಕೊಡೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ. ಎಲ್ಲ ಫ್ಲೋರೈಡ್ ನೀರು ಸರ್ ಇರೋದು ಊರಲ್ಲೆಲ್ಲ. ಮಕ್ಕಳಂತೂ ಹ್ಯಾಂಡಿಕ್ಯಾಪ್ಟ್ ಹುಟ್ಟಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ನೀರಿನ ಸಮಸ್ಯೆ ಸರ್. ಇಲ್ಲಿ ನೋಡಿ, ನೀವೇ ಲೈವಾಗಿ ನೋಡಿ, ಚರಂಡಿಯಲ್ಲಿ ಹೋಗಿದೆ ಪೈಪ್ಲೈನ್ಸ್ ಸರ್. ಅದನ್ನು ಹಾಕಿ ಹತ್ತತ್ರ ಒಂದು ನಾನು ಚಿಕ್ಕವನಿದ್ದಾಗ ಹಾಕಿದ್ದು ಪೈಪ್ಲೈನ್ಸ್ ಈಗಲೂ ಸಮೇತ ಅದೇ ಪೈಪ್ಲೈನ್ ಇದುವರೆಗೂ ಆಗಿದೆ. ಯಾವುದೇ ಕಾಮಗಾರಿಗಳು ನೀರಿನ ವಿಚಾರದಲ್ಲಿ ನಮ್ಮೂರಲ್ಲಿ ನಡೆದೇ ಇಲ್ಲ. ಏನಾದರೂ ಕೇಳೋದಕ್ಕೆ ಹೋದರೆ ಪಂಚಾಯತಿಯಲ್ಲಿ ದುಡ್ಡಿಲ್ಲ. ಇದೇ ಥರ ಹೇಳ್ತಾರೆ ಹೊರತಾಗಿ ನಮ್ಮೂರಿನ ಕಡೆ ಒಂದು ಗಮನನೂ ಸಮೇತ ಕೊಡೋಂಗಿಲ್ಲ ಸರ್. ಅದು ಮನೆಗೂ ನಲ್ಲಿ ಅಂತ ಹಾಕಿದ್ದಾರೆ ಅಷ್ಟೇ. ಮನೆಗೂ ಒಂದು ಎಣ್ಣೆ ತಗೊಂಡು ಹೋಗ್ರಿ ಅಂತ ಹಾಕೋ ಥರ ಇದೆ ಸರ್. ಯಾಕಂದರೆ ಗೋರಿಂಗ್ ಕಲ್ಲಿ ಕಡ್ದಂಗೆ ಇದೆ. ಅದು ಯಾವುದೇ ರೀತಿಯಿಂದನೂ ಒಂದು ಹನಿ ನೀರು ಬಂದಿಲ್ಲ. ಅಟ್ಲೀಸ್ಟ್ ಹಾಕೋಗಿದಾರಲ್ಲ, ಪ್ರಯೋಗ ಮಾಡೋದಕ್ಕೆ ಆ ನಲ್ಲಿಗಳಲ್ಲಿ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಸಮೇತ ಮಾಡಿಲ್ಲ ಸರ್. ನಮ್ಮ ಪಂಚಾಯಿತಿಯಿಂದ ಏನೇ ಹೋಗಿ ಕೇಳಿದ್ರು ಸಮೇತ ನಮ್ಗೆ ಈ ಊರಂದ್ರೇ ನಿರ್ಲಕ್ಷ್ಯ. ಆ ಥರ ಪರಿಸ್ಥಿತಿ ಇದೆ ಸರ್. ನೀರಿನ ಭಾಳ ಸಮಸ್ಯೆ ಇದೆ ಸರ್. ಅಂದರೆ ಜಲಜೀವನ ಯೋಜನೆ ಸರ್, ಇದು ಇಲ್ಲಿವರೆಗೆ ಆಗಲಿ ಯಾವುದೇ ರೀತಿಯ ಒಂದು ಹನಿ ನೀರು ಬಂದಿಲ್ಲ. ಅಲ್ಲಿ ಜಲಜೀವನ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು ಸರ್. ಅದು ಒಂದು ಹನಿ ನೀರು ಬಂದಿಲ್ಲ. ಹೌದು ಸರ್, ಚರಂಡಿ ಇದೆ ಸರ್. ಅದರಲ್ಲಿ ಆ ಚರಂಡಿ ಒಳಗೆ ಪೈಪ್ಲೈನ್ ಸರ್, ಸಪ್ರೇಟ್ ಅದಕ್ಕಂತಲೇ ಅಲ್ಲಿ ಪೈಪ್ಲೈನ್ ಮಾಡಿಲ್ಲ. ಆ ಪೈಪಲ್ಲಿ ಲೀಕೇಜ್ ಬಂದುಬಿಟ್ಟು ಆ ನೀರೇ ಹೋಗ್ತವೆ. ಆ ದಿನ ಬಳಕೆ ನೀರು ಅವೇ ಸರ್ ಇಲ್ಲಿವರೆಗೆ ಆಗಲಿ. ಅಲ್ಲ ಆಲ್ಮೋಸ್ಟ್ ಒಂದು 10 ವರ್ಷ ಆಯ್ತು ಸರ್. ಯಾವುದೇ ಅಧಿಕಾರಿ ಬಂದಿಲ್ಲ, ಯಾವುದೇ PDO ಬಂದಿಲ್ಲ, ಒಂದು ತಾಲೂಕು ಆಫೀಸ್ ದಂಡಾಧಿಕಾರಿಗಳು ಸಮೇತ ಬಂದಿಲ್ಲ ಸರ್ ಇಲ್ಲಿ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಿಂದ ಜಸ್ಟ್ 1 ಕಿಲೋಮೀಟರ್ ದೂರ, ಆ ಜಗಳೂರು ಪಟ್ಟಣ ಇದೆಯಲ್ಲ, 1 ಕಿಲೋಮೀಟರ್ ದೂರದಲ್ಲಿರುವಂಥ ಗೊಲ್ಲರಹಟ್ಟಿಯ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ನೋಡ್ತಾ ಇದ್ವಿ, ಒಂದು ಬೇಸಿಕ್ ನೀಡ್ ರೀ
ಕುಡಿಯುವ ನೀರನ್ನು ಕೊಡುವಂಥದ್ದು. ಅದನ್ನು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಇವರಿಗೆ? 4 ವರ್ಷದಿಂದ ಪರದಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನ PDO, EO, ಜನಪ್ರತಿನಿಧಿಗಳು ಒಬ್ರಿಗೂ ಕೂಡ ಗಮನಕ್ಕೆ ಬಂದಿಲ್ವಾ, ಅಥವಾ ಗೊತ್ತಿದ್ದು ಸೈಲೆಂಟ್ ಆಗಿದಾರ ಅವರು? ಎಸ್ ಪೃಥ್ವಿರಾಜ್, ಏನು ಕಳೆದ 4-5 ವರ್ಷಗಳಿಂದನೂ ಕೂಡ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಈ ಗೊಲ್ರಟ್ಟಿ ಗ್ರಾಮಸ್ಥರು ಒಂದು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಇಷ್ಟು ವರ್ಷಗಳು ಕಳೆದ್ರು ಕೂಡ ಗ್ರಾಮಕ್ಕೆ ಒಬ್ಬ ಅಧಿಕಾರಿ ಕೂಡ ಭೇಟಿ ನೀಡಿಲ್ಲ ಅಂತ ಹೇಳಿ ಒಂದಿಷ್ಟು ಆಕ್ರೋಶವನ್ನ ಅಲ್ಲಿಯ ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಜಗಳೂರು ಶಾಸಕರು ಏನು ದೇವೇಂದ್ರಪ್ಪ ಇದ್ದಾರೆ, ಅವರ ಐಬಿ ಇಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಈ ಡಿಸ್ಟೆನ್ಸ್ ಇರೋದು ಈ ಗ್ರಾಮಕ್ಕೆ. ಆದ್ರೆ ಅವ್ರು ಕೂಡ ಈ ಗ್ರಾಮಕ್ಕೆ ಇವತ್ತು ಕೂಡ ಬಂದಿಲ್ಲ. ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಬರ್ತಾರೆ, ಅಲ್ಲೆಲ್ಲೋ ಅಧ್ಯಯನಕ್ಕೆ ಅಂತ ಹೋಗ್ತಾರೆ. ಈಗ ಹೋಗಿದಾರಲ್ಲ ಫಾರಿನ್ ಟ್ರಿಪ್ಗೆ, ತಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ, ಆದ್ರೆ ರಾಜಕೀಯ ಮಾಡಿ ಎಲ್ಲಾದ್ರೂ ಫಾರಿನ್ ಟ್ರಿಪ್ ಹೊಡಿರಿ ಅಂದ್ರೆ ಚೆನ್ನಾಗಿ ಹೊಡಿತಾರ ಅವರು ಅಲ್ವಾ? ಅದೇ ಈಗ ಹೇಳ್ತಾ ಇರೋದು. ಯಾಕಂದ್ರೆ ಈ ಅಧಿಕಾರಿಗಳಾಗಿ ಶಾಸಕರಾಗಿ ಇವತ್ತಿಗೂ ನಮ್ಮ ಊರಿನ ಕಡೆ ಒಂದು ಗಮನ ಹರಿಸ್ತಲ್ಲ. ಇವರು ಬೇರೆ ಎಲ್ಲಾ ಕೂಡ ಏನು ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಏನು ಜಲ್ ಜೀವನ್ ಮಿಷನ್ ಅಂತ ಹೇಳಿ ಒಂದು ಯೋಜನೆ ಅಡಿಯಲ್ಲಿ ಮನೆಗೂ ಕೂಡ ನೆಲ್ಲಿ ಹಾಕಿದ್ದಾರೆ. ಆದ್ರೆ ಆ ನೆಲ್ಲಿಯಲ್ಲಿ ಅಟ್ಲೀಸ್ಟ್ ಒಂದು ಆನ್ ಮಾಡಿ ನೀರಾದ್ರೂ ಬರ್ತೈತೆ ಅಂತ ಹೇಳಿ ಟೆಸ್ಟ್ ಕೂಡ ಮಾಡಿಲ್ಲ ಅಂತ ಹೇಳಿ ಅಲ್ಲಿಯ ಒಂದು ಜನರು ಹೇಳ್ತಿರುವಂತದ್ದು. ಆದ್ರೆ ಇಲ್ಲಿ ನೀರಿಗಾಗಿ ಪರಿತಪಿಸುವಂತದ್ದು ಸಾಕಷ್ಟು ಅಲ್ಲಿ ರೋಸಿ ಹೋಗಿದ್ದಾರೆ ಅಂತ ಹೇಳ್ಬೋದು ಜನಗಳು. ಯಾಕಂದ್ರೆ ಒಂದೇ ಒಂದು ಬೋರ್ವೆಲ್ ಇದೆ, ಆ ಬೋರ್ವೆಲ್ ಕೂಡ ಫ್ಲೋರೈಡ್ ಮಿಕ್ಸೈಡ್. ಹಾಗಾಗಿ ಅದು ಕೂಡ ಏನು ಚರಂಡಿ ಒಳಗಡೆನೆ ಸುಮಾರು ವರ್ಷಗಳಿಂದ ಪೈಪ್ ಲೈನ್ ಹಾಕಿರೋದು ಹಾಗೆ ಇದೆ. ಆ ಪೈಪ್ ಲೈನ್ ಹೊಡೆದು ಅದ್ರ ಒಳಗಡೆ ಎಲ್ಲ ನೀರು ಕೂಡ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಅದೇ ನೀರನ್ನ ನಾವು ಅಡಿಗೆ ಮಾಡೋದಕ್ಕಾಗ್ಲಿ ಬಳಸೋದಕ್ಕಾಗ್ಲಿ ನಾವು ಉಪಯೋಗ ಮಾಡ್ತೀವಿ. ಅದು ಕೂಡ ಸಾಕಷ್ಟು ಮಕ್ಕಳ ಮೇಲೆ ಕಾಯಿಲೆ ಕಸಲೆಗಳು. ಕುಡಿಯುವ ನೀರಿನ ಘಟಕ ಅಲ್ಲಿಲ್ವೋ ಅಥವಾ ಇದ್ದು ಕೆಟ್ಟ ನಿಂತಿದೆ, ಅದನ್ನ ಸರಿ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ವಾ ಇವ್ರ ಯೋಗ್ಯತೆಗೆ? ಕುಡಿಯುವ ನೀರಿನ ಘಟಕ ಇಡೀ 2,000 ಜನಸಂಖ್ಯೆಗೆ ಗ್ರಾಮದಲ್ಲಿ ಒಂದೇ ಒಂದು ಕುಡಿಯುವ ನೀರಿನ ಘಟಕ ಇದೆ. ಆ ಘಟಕ ಕೆಟ್ಟು ಸುಮಾರು 4 ವರ್ಷಗಳಾಗಿದೆ. ಎಷ್ಟೊಂದು ಬಾರಿ ನಾವು ಅಧಿಕಾರಿಗಳಿಗೆ ಮನೆ ಮಾಡಿವಿ, ಗ್ರಾಮ ಪಂಚಾಯತಿಗೆ ಮನೆ ಮಾಡಿವಿ, ಆದ್ರೆ ಯಾವುದೇ ಅಧಿಕಾರಿ ಕೂಡ ಈ ಕಡೆ ಗಮನ ಹರಿಸ್ತಿಲ್ಲ. ಅಲ್ಲಿ ನೀರಿದೆ, ಉತ್ತಮವಾದ ನೀರಿದೆ, ಬೋರ್ವೆಲ್ ಇದೆ. ಆದ್ರೆ ಇವರು ಆ ಒಂದು ಮೋಟರ್ ಗಳನ್ನ ರೆಡಿ ಮಾಡಿಸ್ಲಿಕ್ಕೆ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಏನೋ ಅಲ್ಲಿ ಕುಡಿಬೇಕಂದ್ರೆ ನೀರು ಆ ಜಗಳೂರು ಪಟ್ಟಣದಿಂದ ಒಂದು ವಾಹನ ಬರುತ್ತೆ. ಆ ವಾಹನಕ್ಕೆ 5 ರೂಪಾಯಿ ಒಂದು ಕೊಡ್ಬೋದು, ಬಿಂದಿಗೆಗೆ 5 ರೂಪಾಯಿ. ಮಾತನಾಡ್ತೀನಿ. ನಮ್ಮ ಜೊತೆ ಹರೀಶ್ ರೆಡ್ಡಿ, ಗ್ರಾಮದ ಮುಖಂಡರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ 4 ವರ್ಷದಿಂದ ಹಿಂಗ್ ಸಮಸ್ಯೆ ಇದೆ, ಅಲ್ಲಿ ಯಾರನ್ನು ಏನ್ ಕೇಳ್ತಾ ಇಲ್ವಾ, ಅಥವಾ ಕೇಳಿದ್ರು ಕೂಡ ಕಣ್ಣು ಕಿವಿ ಬಾಯಿ ಏನು ಇಲ್ದಲೆ ಮುಚ್ಕೊಂಡು ಕೂತ್ಕೊಂಡಿದಾರ ಅವರು? ಹೌದು ಸರ್, ಹಂಗೆ ಆಗಿರೋದು. ಅದು ಮುಚ್ಕೊಂಡೆ ಕೂತಿರೋದವ್ರು. ಆದ್ರೆ ನಮ್ಮ ಇಲ್ಲ ಗ್ರಾಮಸ್ಥರೆಲ್ಲ ಪಂಚಾಯತ್ ತಾಲೂಕ್ ಪಂಚಾಯತ್ ಹೋಗಿ ಕೆಂಚಪ್ಪ ಅವರು ಕೆಂಚಪ್ಪ ಹತ್ರ ಹೋಗಿ ಧರಣಿ ಮಾಡಿದ್ರು ಕೂಡ ಅವ್ರು ಏನ್ ಕೇರೆ ಮಾಡ್ತಾ ಇಲ್ಲ ಅವರು. ಹೋಗಿ ಇಂತ ಮಸ್ತ್ ಹಳ್ಳಿಯಲ್ಲಿ ಕೆಲ್ಸಗಳಿದಾವ, ಏನ್ ನಿಮ್ ಮುಂದೆ ಹಳ್ಳಿ ಅಲ್ಲ ನಾವು ಉಡ್ಯಾಪುತ್ರ ಕೊಡ್ತಾರ ಅವ್ರು. ಬಾಗ್ಲಾಕ್ಬಿಡ್ಬೇಕಾಯ್ತು, ಬೀಗ ಹಾಕ್ಬಿಡ್ಬೇಕಾಯ್ತು ಅತ್ಲಾಗೆ ಗ್ರಾಮ ಪಂಚಾಯತಿಗೆ. ಏನ್ ಮಾಡ್ತಿದಾರ್ರಿ PDO ಎಲ್ಲ? ಏನ್ ಮಾಡ್ತಿದಾರೆ? ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಯಾಕೆ ಕರೆಯೋದು ಅವ್ರನ್ನ? ಹೌದು ಸರ್. ಏನ್ ಸರ್ ಅವ್ರು ಏನು ಹೇಳಿದ್ರು ಅವ್ರಿಗೆ ಒಂಥರ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿಲ್ಲ ಸರ್. ಅದ್ರಲ್ಲಿ PDO ಅಂತಿದ ನಾವು ಕೊಟ್ರೇಶ್ ಅಂತೇಳಿ, ಅವನು ಏನ್ ಕೆಲಸ ಮಾಡ್ತಾನೋ, ಪಂಚಾಯತ್ ದನ ಕಾಯ್ತಾನೋ, ಒಟ್ಟು ನೋಡಿ ಸರ್ ಅವನು ಒಂಥರ ರೌಡಿಸಮ್ ಅಧಿಕಾರ ಮಾಡ್ತಾನ, ರೌಡಿಸಮ್ ಮಾಡಿಸ್ತಾನ ಅವನು. ಯಾರೋ ಅಮಾಯಕರು ಹೋಗಿ ಏನೋ ಕೆಲಸ ಕೇಳಿದ್ರೆ ಅವ್ರು ಕೆಲಸ ಮಾಡ್ತಿಲ್ಲ ಅಂದ್ರೆ ನಿಮ್ ಶಾಸಕರ ಗಮನಕ್ಕೆ ತಂದ್ರ ಆ ಶಾಸಕರು ಏನ್ ಮಾಡ್ತಾ ಇದಾರೆ ಅವ್ರು ಕೇಳಲಿಲ್ವಾ? ಪಾಪ ಫಾರಿನ್ ಟ್ರಿಪ್ ಅಲ್ಲಿ ಬಿಸಿ ಆಗಿದ್ದಾರೆ. ಬಂದ್ಮೇಲೆ ಫಸ್ಟ್ ಒಂದ್ ಕೆಲಸ ಮಾಡಿ ಹೋಗಿ ಸನ್ಮಾನ ಮಾಡಿ ಬಂದ್ಬಿಡಿ. ಹೋಗ್ಬಿಟ್ಟು ಸಾರ್ ಸಖತ್ತಾಗಿ ಫಾರಿನ್ ಟ್ರಿಪ್ ಮಾಡ್ಕೊಂಡ್ ಬಂದಿದ್ದೀರಾ, ನಮ್ ಸಮಸ್ಯೆ ಎಲ್ಲ ಕಾಣಿಸ್ತಾ ಇಲ್ವಲ್ಲ ನಿಮ್ಗೆ, ನಮ್ದೊಂದು ಸನ್ಮಾನ ಅಂತ ಮಾಡಿ ಬಂದ್ಬಿಡಿ ಅತ್ಲಾಗೆ. ಹೌದು ಸರ್, ಒಂದೇ ಸರ್ ಇರೋದು ನೋಡಿ. ಇಷ್ಟು ಸಮಸ್ಯೆಗಳಿದ್ದಾವೆ, ಜಲವಂತ ಸಮಸ್ಯೆಗಳು ಹಳ್ಳಿಗಳಲ್ಲಿ ಇದಾವೆ. ಈ ಒಂದು ನಮ್ಮ ಒಂದು ಸರ್ಕಾರ ಬಂದಾಗ್ಲಿಂದ ಒಂದು ಚರಂಡಿ ಕ್ಲೀನ್ ಆಗಿಲ್ಲ, ಒಂದು ಏನೇನೇನು ಗ್ರಾಮ ಪಂಚಾಯತಿ ಮಾಡೋದ್ರಲ್ಲಿ ಏನು ಕೆಲಸಗಳಾಗಿಲ್ಲ ಸರ್. ಏನೇನೇನು ಕೆಲ್ಸಗಳೇ ಇಲ್ಲ. ಶಾಸಕರು ಸುಮ್ಮನೆ ಕಣ್ಣು ಮುಚ್ಕೊಂಡು ಓಡಾಡ್ಕೊಂಡು ಅಲ್ಲಿ ಉದ್ಘಾಟನೆ ಮಾಡಿದೆ, ಇಲ್ಲಿ ಉದ್ಘಾಟನೆ ಮಾಡಿದೆ, ಅಲ್ಲಿ 76 ಲಕ್ಷ ಹಾಕ್ದೆ, ಇಲ್ಲೊಂದು ಕೋಟಿ ಹಾಕ್ದೆ ಅಂತ ಸುಮ್ನೆ ಹೇಳ್ತಿದ್ರು ಹೊರತು ಎಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಎಲ್ಲಿ ಕಾಣ್ತಾ ಇಲ್ಲ. ಅವ್ರು ಮಜಾ ಮಾಡಕ್ ಹೋಗಿದ್ದಾರೆ. ಈ ಟೈಮಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀರಾ? ಅಲ್ಲ, IB ಇಂದ ಅರ್ಧ ಕಿಲೋಮೀಟರ್ ದೂರ ಇದೆಯಂತೆ, ಕಾಣಿಸ್ತಾ ಇಲ್ವಾ? ಒಂದ್ ಕುಡಿಯುವ ನೀರಿನ ಘಟಕನಾದ್ರೂ ಮಾಡ್ಕೊಡ್ಬೇಕಲ್ರಿ ಅವರು. ಸರ್ ಅದು ಇರೋದನ್ನ ಸರಿ ಮಾಡಕ್ ಆಗ್ತಿಲ್ಲ ಸರ್ ಕೈಲಿ. ರೆಡಿ ಇದೆ ಸರ್ ಘಟಕ, ಕುಡಿಯೋ ನೀರಿನ ಘಟಕ ರೆಡಿ ಇದೆ, ಅದು ಕೆಟ್ಟೋಗಿದೆ ಅಷ್ಟೇ. ಸ್ವಲ್ಪ ಅದು ರಿಪೇರಿ ಮಾಡಿಸೋಷ್ಟು ಇವ್ರಿಗೆ ಸೌಜನ್ಯ ಇಲ್ಲ ನಮ್ಮ ಶಾಸಕರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗೂ. EO ಎಲ್ಲ ಏನ್ ಹೇಳ್ತಾ ಇದಾರೆ? ಏನ್ ಹೇಳ್ತಾರೆ ಸರ್, ಬರ್ತೀನಪ್ಪ ಕಳಿಸ್ತೀನಲ್ಲ, ಹೋಗ್ರಿ ರೆಡಿ ಮಾಡ್ತಾರೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೊರ್ತು ಅಲ್ಲಿಗೆ ಒಂದ್ ದಿವಸ ಬಂದ್ ಕರ್ಕ ಬಂದಿದ್ವಿ ಗೊರಟಿಗೆ ನಮ್ಮೂರಿಗೆ. ಊರೆಲ್ಲ ಸುಮ್ನೆ ಮೆರವಣಿಗೆ ಮಾಡೋದಷ್ಟೇ, ಜನರನ್ನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಸೋನಲ್ಲಿ ತಿರುಗಿ ಹೋದ್ರೆ ಮತ್ತೆ ತಿರುಗೇ ನೋಡಿಲ್ಲ. ನಿಮ್ಮ ನ್ಯೂಸ್ 18 ಚಾನಲ್ ಬಂದಾಗ ಯಾರು ಮೆಸೇಜ್ ಹಾಕಿದ್ರು ಏನೋ ಅವಾಗ ಬಂದು ಚೆಲಿಕೆ ಹಿಡ್ಕೊಂಡು ಇದು ಚರಂಡಿ ಕ್ಲೀನ್. ಅಲ್ಲಿ ಆ ವ್ಯವಸ್ಥೆ ಸರಿಯಾಗೋರ್ಗು ಬಿಡ್ಬೇಡಿ. MLA ಮನೆ ಮುಂದೆ ಹೋಗಿ ಸ್ವಲ್ಪ ಜನ ಕೂತ್ಕೊಳ್ಳಿ, EO ಇದಾರಲ್ಲ ಅವ್ರ ಆಫೀಸ್ ಮುಂದೆ ಹೋಗಿ ಕೂತ್ಕೊಳ್ಳಿ, PDO ಗ್ರಾಮ ಪಂಚಾಯತಿ ಮುಂದೆ ಕೂತ್ಕೊಳ್ಳಿ. ಅದ್ ಯಾವಾಗ ಸರಿ ಮಾಡ್ತಾರ ಅದಾದ್ಮೇಲೆ ಎದ್ ಬನ್ನಿ, ಸರಿ ಆಗ್ತಾರ ಅವಾಗ.
ಅದನ್ನು ತೋರಿಸ್ತೀವಿ ನಾವು. ಮಾನ ಮರ್ಯಾದೆ ಹೋಗ್ಬೇಕು, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವ್ರವ್ರಿಗೆ. ಹೌದು ಸರ್, ಚರಂಡಿ ನೀರು ನೀವು ಒಂದ್ ಸ್ವಲ್ಪ ದಿಟ್ಟವಾಗಿ ಹೋರಾಟ ಮಾಡಿ, ಜಗ್ಬೇಡಿ ಬಗ್ಬೇಡಿ ಹೇಳ್ತಾರಲ್ಲ ಅವರೇ ಡೈಲಾಗ್ಗಳು ನೋಡಿತಾರಲ್ಲ ನಾಯಕರುಗಳು, ಜಗ್ಗಲ್ಲ ಬಗ್ಗಲ್ಲ ಅಂತ, ಏನು ಕೆಲಸ ಮಾಡ್ದಲೆ. ಹೌದೌದು. ನಾವು ಸಪೋರ್ಟ್ ಕೊಡ್ತೀವಿ, ಆ ವ್ಯವಸ್ಥೆ ಸರಿಯಾಗೋವರೆಗೂ ಹೋರಾಟ ಮಾಡಿ. ಇಲ್ಲ ಅಂದ್ರೆ ಹಿಂಗೆ ಇರುತ್ತೆ, 4 ವರ್ಷ ಅಲ್ಲ 40 ವರ್ಷ ಆದ್ರೂ ಕೂಡ ಈ ಸಮಸ್ಯೆ ಬಗೆಹರಿಯಲ್ಲ. ಹೌದೌದು. ಓಕೆ, ಈಗ ಸುದ್ದಿ ಬಿತ್ತರಿಸಿದ್ವಿ, ನೋಡೋಣ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ. ಧನ್ಯವಾದ ಹರೀಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಅಲ್ಲಿನ PDO ಇಒ ಜವಾಬ್ದಾರಿಯನ್ನ ತಗೊಂಡು ಆ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೆಲಸವನ್ನ ಮಾಡ್ತಾರ, ಕಾದ್ ನೋಡೋಣ. ಯಾಕೆಂದ್ರೆ ಶಾಸಕರಿಲ್ಲ ಪಾಪ, ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ. ಜಗಳೂರು MLA ದೇವೇಂದ್ರಪ್ಪ ಅವರು ಇನ್ಯಾರಿಗೆ ಹೇಳ್ಕೊಳ್ತಾರೆ ಸಮಸ್ಯೆಯನ್ನ? ಅಧಿಕಾರಿಗಳಿಗೆ ಹೇಳ್ಕೊಬೇಕು, ಅವರಾದ್ರೂ ಸ್ಪಂದಿಸ್ತಾರ, ಕಾದ್ ನೋಡೋಣ.